ಮನೆಯಲ್ಲಿ ಹೆಣ್ಣು ಮಕ್ಕಳು ಈ ಥರ ಇರಬೇಕಂತೆ. ಹಾಗೆ ಈ 8 ಕೆಲಸಗಳನ್ನ ಯಾವುದೇ ಕಾರಣಕ್ಕೂ ಮಾಡಬಾರದಂತೆ. ಹಿಂದೂ ಧರ್ಮ ಗ್ರಂಥಗಳಲ್ಲಿ ಸ್ತ್ರೀಯರಿಗೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಹೇಳಲಾಗಿದೆ. ಇದರ ಪ್ರಕಾರ ಮಹಿಳೆಯಾದವಳು ಈ 8 ಕೆಲಸಗಳನ್ನು ಮಾಡಬಾರದು. 1. ಮಹಿಳೆಯಾದವಳು ಮದ್ಯಪಾನ ಮಾಡಬಾರದು. ಮದ್ಯಪಾನ ಮಾಡಿದಾಗ ಪ್ರಪಂಚದ ಅರಿವು ಇರುವುದಿಲ್ಲ. ಈ ವೇಳೆ ಮರ್ಯಾದೆ ಹೋಗುವ ಕೆಲಸ ಮಾಡುವ ಸಾಧ್ಯತೆ ಇರುತ್ತದೆ. ಮದ್ಯಪಾನ ವ್ಯಕ್ತಿಗೊಂದೇ ಅಲ್ಲ, ಸಮಾಜಕ್ಕೂ ಹಾನಿಕಾರಕ. ಹಾಗಾಗಿ ಮಹಿಳೆ ಮಾತ್ರ ಅಲ್ಲ, ಪುರುಷರು ಕೂಡ ಮದ್ಯಪಾನ ಮಾಡಬಾರದು. 2. ಮಹಿಳೆಯರು ತಮ್ಮ ಕುಟುಂಬದ ಸ್ಥಿತಿಯನ್ನು ಕಡೆಗಣಿಸಿ ತಮ್ಮ ಮಕ್ಕಳ ಬಗ್ಗೆ ಗಮನ ಹರಿಸದೆ ಅನಗತ್ಯವಾಗಿ ಹಣವನ್ನು ಖರ್ಚು ಮಾಡಿದರೆ ಕುಟುಂಬವು ಭಾರೀ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಇಂಥ ಮಹಿಳೆಯರಿಂದ ಮನೆ ಹಾಳಾಗುತ್ತದೆ. 3. ದುರಾಸೆಯ ಮಹಿಳೆಯರಿಂದ ದೂರವಿರಿ. ಅಂತಹ ಮಹಿಳೆಯರು ಕುಟುಂಬಕ್ಕೆ ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಇಂತಹ ಮಹಿಳೆಯರು ನಗುನಗುತ್ತಲೇ ಗಂಡ ಮತ್ತು ಮನೆಗೆ ಮೋಸ ಮಾಡಬಹುದು. 4. ದುಷ್ಟ ಪುರುಷನ ಸಹವಾಸದಿಂದ ಮಹಿಳೆಯರು ದೂರವಿರಬೇಕೆಂದು ಮನುಸ್ಮೃತಿಯಲ್ಲಿ ಹೇಳಲಾಗಿದೆ. ದುಷ್ಟ ಪುರುಷನ ಸಹವಾಸ ಮಾಡಿದರೆ ಮಹಿಳೆ ಕಷ್ಟ ಅನುಭವಿಸಬೇಕಾಗುತ್ತದೆ. ದುಷ್ಟನ ಸ್ವಭಾವದಂತೆ ಮಹಿಳೆಯ ಸ್ವಭಾವವು ಬದಲಾಗುವ ಸಾಧ್ಯತೆ ಇರುತ್ತದೆ. 5. ಮದುವೆಯಾದ ಮಹಿಳೆ ಸದಾ ಪತಿಯ ಜೊತೆಗಿರಬೇಕೆಂದು ಗ್ರಂಥಗಳಲ್ಲಿ ಹೇಳಲಾಗಿದೆ. ಪತಿಗೆ ರೋಗ ಅಥವಾ ಇನ್ಯಾವುದೇ ಸಮಸ್ಯೆ ಕಾಡಿದಾಗಲೂ ಆತನ ಜೊತೆಗಿರಬೇಕು. ಪತಿಯಿಂದ ದೂರವಿರುವ ಪತ್ನಿ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುತ್ತಾರೆ. ಇದು ಆಕೆಯ ಚಾರಿತ್ರ್ಯಕ್ಕೆ ಕಳಂಕ ತರುವ ಸಾಧ್ಯತೆ ಇರುತ್ತದೆ. 6. ಕೆಲವು ಮಹಿಳೆಯರು ಕೆಲಸವಿಲ್ಲದೆ ಸುತ್ತಾಡುತ್ತಿರುತ್ತಾರೆ. ಮನುಸ್ಮೃತಿಯ ಪ್ರಕಾರ ಕೆಲಸವಿಲ್ಲದೆ ಅಲ್ಲಿ ಇಲ್ಲಿ ವಿನಾಕಾರಣ ಸುತ್ತಾಡಬಾರದು. ಮದುವೆಯಾದ ಮಹಿಳೆ ಹೀಗೆ ಮಾಡಿದ್ದಲ್ಲಿ ಆಕೆಗೆ ಸಿಗಬೇಕಾದ ಸನ್ಮಾನ, ಗೌರವ ಸಿಗದೇ ಇರುವ ಸಾಧ್ಯತೆ ಇರುತ್ತದೆ. 7. ಹಗಲಿನಲ್ಲಿ ಹಾಗೂ ಬೆಳಗ್ಗೆ ಸೂರ್ಯೋದಯವಾದ ಮೇಲೆ ಮಹಿಳೆ ಮಲಗಬಾರದು ಎಂದು ಗ್ರಂಥಗಳಲ್ಲಿ ಹೇಳಲಾಗಿದೆ. ತುಂಬಾ ಸಮಯ ಮಹಿಳೆ ಮಲಗಿದಲ್ಲಿ ಮನೆಯ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದ ಮನೆಯಲ್ಲಿ ಅಶಾಂತಿಯ ವಾತಾವರಣ ಕಂಡುಬರಬಹುದು. ಕುಟುಂಬಸ್ಥರ ನಡುವೆ ಭಿನ್ನಾಭಿಪ್ರಾಯಗಳು ಮೂಡುತ್ತವೆ. ಪತಿ ಪತ್ನಿಯರ ಸಂಬಂಧದಲ್ಲಿ ಬಿರುಕು ಮೂಡುವ ಸಾಧ್ಯತೆ ಇರುತ್ತದೆ. 8. ಬೇರೆಯವರ ಮನೆಯಲ್ಲಿ ನೆಲೆಸುವುದು ಮನುಸ್ಮೃತಿಯ ಪ್ರಕಾರ ಸೂಕ್ತವಲ್ಲ. ಪತಿಯ ಮನೆಯ ಪರಿಸ್ಥಿತಿ ಹೇಗೇ ಇರಲಿ ಅದನ್ನು ಅನುಸರಿಸಿಕೊಂಡು ಹೋಗಬೇಕು. ಪತಿಯ ಮನೆಯನ್ನು ತೊರೆದು ಬೇರೆಯವರ ಮನೆಯಲ್ಲಿ ವಾಸವಾಗುವುದು ಮಹಿಳೆಯರ ಶ್ರೇಯಸ್ಸಿಗೆ ಅಡ್ಡಿಯಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.